ಒಂದು ಕಡೆ ಜೈಲಿನಲ್ಲಿ ದರ್ಶನ್ 10 ದಿನಗಳನ್ನು ಕಳೆದಿದ್ರೆ ಹೊರಗಡೆ ಇರತಕ್ಕಂತ ದರ್ಶನ್ ಅಭಿಮಾನಿಗಳ ಹುಚ್ಚಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ದರ್ಶನ್ ಅಭಿಮಾನಿಗಳು ಕೆಲವರೆಲ್ಲ ಟ್ಯಾಟೂ ಹಾಕಿಸ್ಕೊಂಡಿದ್ರು. ಆ 6106 ಕೈದಿ ನಂಬರು ಅದೆಲ್ಲ ಆಯಿತು, ಟ್ಯಾಟೂ ಹಾಕಿಸ್ಕೊಂಡಿದ್ದಾಯಿತು. ಈಗ ಮೈ ಮೇಲೆ ಗಾಯದ ಗುರುತು ಮತ್ತು ರಕ್ತದ ಕಲೆಯಂತೆ ಅದ್ರ ಜೊತೆಗೆ ಸಿನಿಮಾದಂತೆ ಕೈದಿ ನಂಬರ್ ಸ್ಲೇಟನ್ನು ಹಿಡಿದು ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ. 6106 ಅಂತ ಈ ಕೆಲವು ಕ್ರಿಮಿನಲ್ಸ್ಗಳಿಗೆ ಫೋಟೋ ತೆಗೆಸ್ತಾರಲ್ಲ ಪೊಲೀಸ್ ಸ್ಟೇಷನಲ್ಲಿ, ಸ್ಲೇಟ್ ಮೇಲೆ ನಂಬರ್ ಬರೆದುಬಿಟ್ಟು, ಆ ಥರ ಏನೋ ಇವಾಗ ಸ್ಲೇಟ್ ಹಿಡ್ಕೊಂಡು ಹುಚ್ಚಾಟದಲ್ಲಿ ಫೋಟೋ ಶೂಟನ್ನು ಮಾಡಿಸ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ, ನೋಡ್ತಾ ಇದ್ದೀರಾ. ಅವನೊಬ್ಬ ದರ್ಶನ್ ಅಭಿಮಾನಿ. ದರ್ಶನ್ಗೆ ಕೊಟ್ಟಿರ್ತಕ್ಕಂಥ ಖೈದಿ ನಂಬರನ್ನು ಸ್ಲೇಟಲ್ಲಿ ಬರ್ಕೊಂಡು ಖೈದಿ ನಂಬರ್ 6106 ಅಂತ ಇವನು ಫೋಟೋ ಶೂಟ್. ಅಂದರೆ ನಾವೆಲ್ಲ ದರ್ಶನ್ ಬೆಂಬಲಿಗರಾಗಿದ್ದೀವಿ. ಇದಲ್ಲ, ಇದು ಅಭಿಮಾನನೂ ಅಲ್ಲ, ಇದು ಹುಚ್ಚು ಪ್ರೀತಿನೂ ಅಲ್ಲ. ಇದೊಂಥರ ಅಂಧಾಭಿಮಾನ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ, ಅಥವಾ ದುರಭಿಮಾನ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಅಭಿಮಾನಿಗಳು ಅಂದ್ಕೊಂಡಿರ್ಬೋದು ನಾವೆಲ್ಲ ಈ ಥರ ಮಾಡೋದ್ರಿಂದ ದರ್ಶನ್ ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ನೈತಿಕವಾಗಿ ಅಂತ. ಬಟ್ ದರ್ಶನ್ ಹೆಸರನ್ನ ಇನ್ನಷ್ಟು ಹಾಳು ಮಾಡೋದಕ್ಕೆ ಇವರೆಲ್ಲ ಈ ಕೆಲಸ ಮಾಡ್ತಿದ್ದಾರಾ ಅಂತ? ಖಂಡಿತವಾಗಿ ಇವರ ವರ್ತನೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅರವಿಂದ್, ಅದು ಸಾಮಾನ್ಯವಾಗಿ ಬರುವಂಥ ಪ್ರಶ್ನೆ. ಪ್ರಮುಖವಾಗಿ ದರ್ಶನ್ ಅವರು ಜೈಲಿಗೆ ಹೋದಂಥ ಸಂದರ್ಭದಿಂದಲೂ ಕೂಡ ಅವರಿಗೆ ಯಾವಾಗ ವಿಚಾರಣಾ ದಿನ ಕೈದಿ ನಂಬರನ್ನು ಕೊಟ್ಟರು ಆ ದಿನದಿಂದಲೂ ಕೂಡ ಈ ರೀತಿಯಾದಂಥ ಒಂದಲ್ಲ ಒಂದು ಹೊಸ ಬೇರೆ ರೀತಿಯಾದಂತಹ ವರ್ತನೆಗಳಿಗೆ ಅಭಿಮಾನಿಗಳು ಮುಂದಾಗ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಹಿಂದೆ ಆರಂಭದಲ್ಲಿ ಗಾಡಿಗಳ ಮೇಲೆ ಅವರ ನಂಬರ್ ಏನಿದೆ ಆ ನಂಬರನ್ನು ಹಾಕ್ಸ್ಕೊಳ್ಳುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಕೈದಿ ನಂಬರ್ಗಳನ್ನು ಹಾಕ್ಸ್ಕೊಳ್ಳುವಂಥದ್ದು, ಅಚ್ಚೆ ಹಾಕ್ಸ್ಕೊಳ್ಳುವಂಥದ್ದು, ಇದನ್ನು ಸಾಮಾನ್ಯವಾಗಿ ಕಂಡಿದ್ವಿ. ಆದರೆ ಈಗ ಅದರ ಮುಂದುವರೆದ ಭಾಗವಾಗಿ ಇವತ್ತು ಫೋಟೋ ಶೂಟ್ಗಳ ಮುಖಾಂತರವಾಗಿ ನಾವು ಅವರ ಜೊತೆ ನಿಂತಿದ್ದೇವೆ, ಅವ್ರಿಗೆ ಬೆಂಬಲವಾಗಿರ್ತೇವೆ, ಅವ್ರು ಏನೇ ಮಾಡಿದ್ರು ಕೂಡ ನಾವು ಅವರನ್ನು ಸರಿ ಅಂತೇವೆ ಅನ್ನುವಂಥ ರೀತಿಯಲ್ಲಿ ವರ್ತನೆಯನ್ನು ತೋರಿರುವಂಥದ್ದು. ಪ್ರಮುಖವಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥ ಈ ಫೋಟೋ ಏನಿದೆ, ಈ ಫೋಟೋದಲ್ಲಿರುವಂಥ ವ್ಯಕ್ತಿ ಆ ಕೈದಿ ನಂಬರನ್ನು ಹಿಡಿದುಕೊಂಡು ಆ ಒಂದು ಫೋಟೋನ ಶೂಟನ್ನು ಮಾಡಿಸಿರುವಂಥದ್ದು. ಅಂದರೆ ಯಾವುದೇ ಒಂದು ಚಿತ್ರವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಮೊದಲಿಗೆ ಫೋಟೋ ಶೂಟ್ಗಳನ್ನು ಹೇಗೆ ಮಾಡಿಸ್ತಾರೆ ಅದೇ ಮಾದರಿಯಲ್ಲಿ ಈ ಒಂದು ಕೈದಿ ನಂಬರನ್ನು ಇಟ್ಕೊಂಡು ಆ ವ್ಯಕ್ತಿ ಅಂದರೆ ಅವರ ಅಭಿಮಾನಿ ಎದ್ದಿದ್ದಾನೆ, ಆ ಅಭಿಮಾನಿ ಫೋಟೋ ಶೂಟನ್ನು ಮಾಡಿಸಿರುವಂಥದ್ದು ಸದ್ಯ ವೈರಲ್ ಆಗ್ತಾ ಇದೆ. ಜೊತೆಗೆ ಆಕ್ರೋಶ ಸಹ ಇದ್ರ ಬಗ್ಗೆ ವ್ಯಕ್ತವಾಗ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ರಾಘು. ನಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.